Hey Hey everyone, everyone, welcome welcome back back to to us. us. So, ಮಾರ್ನಿಂಗ್ ಇಂದ ಕಂಪ್ಲೀಟ್ಲಿ ಬ್ಯುಸಿ ಇದ್ವಿ ಆಫೀಸ್ ವರ್ಕ್ ಅಂತ ಹೇಳಿ ಇವಾಗ ಈವ್ನಿಂಗ್ ಲಾಗೌಟ್ ಮುಗಿಸಿ ಸೊ ರಿಫ್ರೆಶ್ಮೆಂಟ್ ಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ. ಹಾಗೆ ಇವ್ರು ಹೇಳ್ತಾ ಇದ್ರು ಕಾರ್ ವಾಶ್ ಮಾಡಬೇಕು ಅಂತ. ಓಕೆ, ಇವತ್ತು ಅದಕ್ಕೆ ರೈಟ್ ಟೈಮ್ ಅಂತ ಹೇಳಿ ಹೋಗ್ತಾ ಇದ್ದೀವಿ ಕಾರ್ ವಾಶ್ ಮಾಡೋದಕ್ಕೆ. ಸೊ So, ಪೋಲ್ಯಾಂಡ್ ಅಲ್ಲಿ ಕಾರ್ ವಾಷಿಂಗ್ ಹೆಂಗಿರುತ್ತೆ ಅಂತ ನಮ್ಮನ್ನ ಹೀಗೆ ಫಾಲೋ ಮಾಡಿ ತೋರಿಸ್ತೇವೆ. ತೋರಿಸ್ಕೊಡ್ತೀನಿ. ನೋಡಿ ನಾವು ಕಾರ್ ವಾಷಿಂಗ್ ಸ್ಟೇಷನ್ಗೆ ಬಂದಿದ್ದೀವಿ. ಈಗ ಕಾರ್ ಪಾರ್ಕ್ ಮಾಡಿದ್ದೀವಿ. ಇವಾಗ ಕಾರ್ ವಾಶ್ ಮಾಡೋಕ್ಕಿಂತ ಮುಂಚೆ ಲೈಕ್ ವ್ಯಾಕ್ಯೂಮ್ ಮತ್ತೆ ಫುಟ್ ಮ್ಯಾಟ್ನ ಕ್ಲೀನ್ ಮಾಡ್ಕೋಬೇಕು. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದರೊಳಗೆ ಫುಟ್ ಮ್ಯಾಟದು ಡಸ್ಟ್ ಹಾಕಬೇಕು. ನೀವು ನೋಡ್ತಾ ಇದ್ದೀರಾ, ಇದು ವ್ಯಾಕ್ಯೂಮ್ ಮಷೀನು. ಸೊ ಇದಕ್ಕೆ ದುಡ್ಡು ಹಾಕಿ ದುಡ್ಡು ಕೊಟ್ಟರೆ ಅಲ್ಲಿ ಕಾಯಿನ್ ಕೊಡ್ತಾರೆ, ಈ ಥರ ಕಾರ್ ವ್ಯಾಕ್ಯೂಮ್ದು ಇವ್ರದ್ದೇ. ಸೊ ಇದು 4 ಮಿನಿಟ್ಸ್ ಬರುತ್ತೆ. ಸೊ ಒಂದು ಕಾಯಿನಲ್ಲಿ 4 ಮಿನಿಟ್ಸ್ ನಾವು ವ್ಯಾಕ್ಯೂಮ್ ಮಾಡ್ಬೋದು ಪೂರ್ತಿ ಗಾಡಿಯ. ಸೊ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇವಾಗ ಇದೇ ವ್ಯಾಕ್ಯೂಮ್, ಏನಿಲ್ಲ ಮನೆಯಲ್ಲಿ ಸೋಫಾ ಎಲ್ಲ ವ್ಯಾಕ್ಯೂಮ್ ಮಾಡಲು ಅದೇ ಥರ ಕಾರ್ ಮಾಡೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟಾರ್ಟ್ ಬಟನ್ ಐತೆ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ 4 ಮಿನಿಟ್ಸ್ ವ್ಯಾಲಿಡಿಟಿ ಇರುತ್ತೆ, ಟೈಮಿಂಗ್ಸು. ಬನ್ನಿ ಮಾಡೋಣ. ನಾವು ಕತ್ಲೆಯಲ್ಲಿ ಬಂದಿದ್ದೀವಿ, ಬೆಳಗ್ಗೆ ಟೈಮ್ ಸಿಕ್ಕಲ್ಲ ಅಂತ. ಸೊ ಟಾರ್ಚ್ ಹಾಕೊಂಡು ಮಾಡ್ತಾ ಇದ್ದೀನಿ ಇವಾಗ. ಸೊ ವೆಂಡಿಂಗ್ ಮಷೀನ್ ಬಂದ್ಬಿಟ್ಟು ಕಾರ್ಗೆ ಲೈಕ್ ಏರ್ ಫ್ರೆಶ್ನರು, ಕ್ಲಾತ್ಸು, ಸ್ಪ್ರೇ, ಇಲ್ಲಾಂದ್ರೆ ಟೈರ್ಸ್ ಸ್ಪ್ರೇ ಅವೆಲ್ಲ ಇದೆ. ಸೊ ಯಾವ್ದು ಬೇಕಾದ್ರೂ ತಗೋಬೋದು ವೆಂಡಿಂಗ್ ಮಷೀನ್ ಅಂದ್ರೆ ದುಡ್ಡು ಪೇ ಮಾಡಬೇಕು. ಫೈನಲಿ ಸೊ ನೀವು ನೋಡ್ತಾ ವ್ಯಾಕ್ಯೂಮ್ ಇರ್ಬೋದು, ಮಾಡಿ ಆಯ್ತು. ಆಯ್ತು. ಈಗ ಗಾಡಿನ ವಾಶ್ ಮಾಡೋ ಟೈಮ್. ಸೊ ನೋಡ್ತಾ ಇರ್ಬೋದು ಎಲ್ಲಾ ಕಡೆನೂ ಫಿಲ್ ಆಗ್ತಿದೆ, ಇದು ಖಾಲಿ ಇದೆ. ಸೊ ಇವ್ರೀಗ ಕಾರ್ನ ತಗೊಂಡು ಹೋಗ್ತಿದ್ದಾರೆ. ಈಗ ಇಲ್ಲಿ ಬಂದು ನಾವು ವಾಶ್ ಮಾಡ್ಬೇಕು. ನೀವು ನೋಡ್ತಾ ಇರ್ಬೋದು, ಕರ್ಕೊಬಂದು ಮ್ಯಾಟ್ ಎತ್ತಿಸ್ತಾ ಇದ್ದೀನಿ, ಕಾರ್ ಮ್ಯಾಟು. ಸೊ ಒಂದು ಸ್ವಲ್ಪ ಕೆಲಸ ಮಾಡಲಿ ಅಂತ. ಸೊ ಇದು ಫ್ಲೋರ್ ಮ್ಯಾಟ್ ಫ್ಲಿಪ್ ಮಾಡ್ತಿದ್ದಾವೆ. ಇದಕ್ಕೆ ನೀರು ಹಾಕ್ಬಿಟ್ಟು ಆಮೇಲೆ ವಾಶ್ ಮಾಡೋಣ, ಅದು ತೋರಿಸ್ತೀನಿ. ಕೈ ಫುಲ್ಲು ಫ್ರೀಸ್ ಆಗಿದೆ. ಸೊ ನೀವು ಇದು ನೋಡ್ತಾ ಇರ್ಬೋದು ಆಪ್ಷನ್ಸು, ಕಾರ್ ವಾಷಿಂಗ್ಗೆ ಏನೇನು ಐತೆ ಅಂತ. ನೀರು, ಬ್ರಷು, ಆಮೇಲೆ ವ್ಯಾಕ್ಸಿಂಗು, ಸೈನಿಂಗು ಎಲ್ಲ ಇದೆ. ಸೊ ನಮ್ಗೆ ಯಾವ್ಯಾವ ಫೆಸಿಲಿಟೀಸ್ ಬೇಕು ಅಂತ ನಾವು ಸೆಲೆಕ್ಟ್ ಮಾಡಿಕೊಂಡು, ಆಪ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಕಾರ್ ವಾಶ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ತೋರ್ಸೋಣ. ಇವಾಗ ನೋಡಿ ಇವರು ನೀರು ಹೊಡಿತಾ ಇದ್ದಾರೆ ಮ್ಯಾಟ್ಗೆ ಮತ್ತೆ ಕಾರ್ಗೆ ಎಲ್ಲ. ಅಂಡ್ ಇಲ್ಲೆಲ್ಲ ಡೂಸ್ ಅಂಡ್ ಡೋಂಟ್ಸ್ ಇನ್ಸ್ಟ್ರಕ್ಷನ್ಸ್ ಬರ್ತಿದೆ, ಅದೆಲ್ಲ ಪಾಲಿಶಲ್ಲಿದೆ. ನನಗದು ಪಾಲಿಶ್ ಓದೋದಕ್ಕೂ ಬರೋದಿಲ್ಲ. ಹಿಂಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಗೂಗಲ್ ಟ್ರಾನ್ಸ್ಲೇಟರಿಂದ ಅವಾಗ ನೋಡ್ಕೊತಾ ಇರ್ತೀನಿ. ಯಾವ್ದಿದು? ಗನ್ ಸೋಪು. ಸೋಪ್. ಓಕೆ ಓಕೆ. ನೀರೇ ಬರ್ತಾ ಇದೆ. ಓಕೆ ಈಗ ಬಂತು. ಕರ್ಕೊಂಬಂದಿತ್ತು, ಸಾಕಾಯ್ತು, ಕೆಲಸ ಮಾಡಿಸ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲದಕ್ಕೂ. ಸಾಕಾಗ ಹಂಗೆ ಕಾರು. ಸೊ ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ವೈಪಿಂಗ್ ಮಾಡೋಕ್ಕೆ ನೀರು. ಕೋಲ್ಡ್ ಸೀಸನಲ್ಲಿ ನಾರ್ಮಲ್ ವಾಟರ್ ಫ್ರೀಸ್ ಆಗಿಬಿಡುತ್ತಲ್ಲ, ಸೊ ಅದರಿಂದನೇ ಕೆಮಿಕಲ್ ವಾಟರ್ ಇರುತ್ತೆ. ಸೊ
1 ಲೀಟರ್ಗೆ 4 ಸ್ಲೋಟಿ. ಇವಾಗ ಬ್ರಷಿಂಗ್ ಮಾಡ್ತಾ ಇದ್ದೀವಿ. ಅಯ್ಯೋ ಇದೊಂಥರ ನಂಗೆ ಮಜಾ ಅನ್ಸುತ್ತೆ ನೋಡೋದಕ್ಕೆ ಮತ್ತು ಮಾಡೋದಕ್ಕೆ ಎಲ್ಲನೂ. ಸೆಲ್ಫ್ ಆಗಿ ಕಾರ್ ವಾಶ್ ಮಾಡ್ತಾ ಇರೋದು ಲೈಫಲ್ಲೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಚಳಿ ಇದೆ. ಸೊ ಮನೇಲಿ ಪಾತ್ರೆ ಉಜ್ಜಿ ಉಜ್ಜಿ ಅಭ್ಯಾಸ ಆಗ್ಬಿಟ್ಟೈತೆ, ಅದಕ್ಕೆ ಕಾರು ಚೆನ್ನಾಗಿ ಉಜ್ತಾ ಇದ್ವಿ. ಎಲ್ಲ ಏನ್ ಅನ್ಕೊಳಲ್ಲ, ನಾನು ನಿಮ್ಮ ಹತ್ರ ಅಷ್ಟೊಂದು ಕೆಲಸ ಮಾಡಿಸ್ತೀನಿ ಅನ್ಕೊಳಲ್ವಾ? ಅದೇ ತಾನೇ ಫ್ಯಾಕ್ಟು. ಇವಾಗ ನಾನು ಕಾಯಿನ್ ಹಾಕ್ತಿದ್ದೀನಿ 5 ಸ್ಲಾಟಿ. ವಾಷಿಂಗ್ ವಾಸ್ ಸೋ ಫನ್. ಫೈನಲ್ ಟಚ್ ಅಪ್ ಕೊಟ್ಟು ಕಾರ್ ವಾಷಿಂಗ್ ಮುಗಿಸಿದ್ವಿ. ಇವಾಗ ಸರ್ ಅಂತ ನಮ್ಮ ತೇರು ಬರ್ತಾ ಇದೆ. ನೋಡಿ 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 ಯೇ. ಫೈನಲಿ ಎಲ್ಲ ಮುಗಿಸಿ ಇವಾಗ ಮನೆಗೆ ರೀಚ್ ಆಗೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಏನ್ ಮಾಡ್ತೀರಾ ಹೇಳಿ? ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಾ. ಅಲ್ಲಿವರೆಗೂ ಟಾಟಾ, ಬಾಯ್.